ಒಂದು ಭಾರತದ ಇತಿಹಾಸದ ಕುರಿತಾಗಿ ಈ ಒಂದು ವಿಡಿಯೋವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ 10 ಅಂಕದ ಪ್ರಶ್ನೋತ್ತರಗಳು 10 ಅಂಕದ ಪ್ರಶ್ನೋತ್ತರಗಳನ್ನು ಇದನ್ನು ಯಾವ ಬೇಸ್ ಮೇಲೆ ಕೊಟ್ಟಿದ್ದೀನಿ ಅಂದರೆ, ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅನುಸರಿಸಿಬಿಟ್ಟು ಅಲ್ಲಿ ಯಾವ ಪ್ರಶ್ನೆಗಳನ್ನು ಯಥೇಚ್ಛವಾಗಿ ಕೇಳಿದಾರಲ್ಲ ಆ ಒಂದು ಪ್ರಶ್ನೆಗಳನ್ನೇ ನಾನು ಇಲ್ಲಿ ಕೊಟ್ಟಿದ್ದೇನೆ. ಮ್ಯಾಕ್ಸಿಮಮ್ ಆಗಿ ಕೇಳಿರುವಂತಹದ್ದು ಇದೇ ಪ್ರಶ್ನೋತ್ತರಗಳೇ. ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿರುವುದರಿಂದ ಈ ಒಂದು ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೀವು ಉತ್ತರಗಳನ್ನು ಇವುಗಳನ್ನು ಪರ್ಫೆಕ್ಟ್ ಮಾಡಿಕೊಂಡ್ರಿ ಅಂದರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನು ಪಡೆಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಪ್ರಶ್ನೆಗಳು ಯಾವುವು ಹಾಗೆ ಅವುಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ನಾನು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳ್ಬಿಟ್ಟು ಯಾಕೆ ಕರೆಯಲಾಗ್ತಾ ಇತ್ತು? ಏನೆಲ್ಲ ಅಲ್ಲಿ ಆ ಒಂದು ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಅನ್ನಿಸ್ಕೊಳ್ಳಿಕ್ಕೆ ಗುಪ್ತರ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅನ್ನುವಂಥದ್ದನ್ನು ನೋಡೋಣ. ಹಿಂದೂ ಧರ್ಮದ ಪುನರುತ್ಥಾನ ಆಗಿರುವಂತಹದ್ದು, ಹಾಗೆ ಅಲ್ಲಿರುವಂತಹ ಶಿಕ್ಷಣ ಪದ್ಧತಿ, ಹಾಗೆ ಅಲ್ಲಿ ಆದಂತಹ ಸಾಹಿತ್ಯದ ಬೆಳವಣಿಗೆ ಇರಬಹುದು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪ, ಇವೆಲ್ಲವುಗಳು ಕೂಡ ಗುಪ್ತರ ಕಾಲದ ಆದಂತಹ ಒಂದು ಸಾಧನೆ ಆಗಿರೋದ್ರಿಂದ ಇದನ್ನು ಗುಪ್ತರ ಒಂದು ಸುವರ್ಣ ಯುಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಅವಧಿಯಲ್ಲಿ ಏನೆಲ್ಲ ಮೈಸೂರಿನಲ್ಲಿ ಬದಲಾವಣೆಗಳು ಉಂಟಾದವು, ಏನೆಲ್ಲ ಇಂಪ್ರೂವ್ಮೆಂಟ್ ಅಭಿವೃದ್ಧಿಗಳು ಆದವು ಅನ್ನುವಂಥದ್ದನ್ನು ಒಳಗೊಂಡಿರುವಂಥದ್ದಕ್ಕಾಗಿ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಹೇಳ್ಬಿಟ್ಟು ಅವರನ್ನು ಕರೀತಾರೆ. ಹಲವಾರು ಬದಲಾವಣೆಗಳನ್ನು ತರ್ತಾರೆ. ಅವೆಲ್ಲದರಲ್ಲೇ ಆಡಳಿತಿಕ ಸುಧಾರಣೆಗಳನ್ನು ಮಾಡ್ತಾರೆ, ಕೈಗಾರಿಕಾ ಅಭಿವೃದ್ಧಿಗಳನ್ನು ಮಾಡ್ತಾರೆ, ಹಾಗೆ ಶೈಕ್ಷಣಿಕ ಸುಧಾರಣೆಗಳು, ಹಾಗೆ ಹಲವಾರು ಇನ್ನಿತರ ಸಾಧನೆಗಳನ್ನು ಕೂಡ ಇವರು ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದರು. ಹಾಗೆ ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳಾವುವು ಅಂತಂದರೆ, ಭಾರತದಲ್ಲಿ ಹಲವಾರು ಹೊಸ ಧರ್ಮಗಳು ಉದಯವಾದವು. ಅದಕ್ಕೆ ಪ್ರಮುಖವಾದಂತಹ ಕಾರಣಗಳನ್ನು ಪುರೋಹಿತ ವರ್ಗದ ಪರಮಾಧಿಕಾರ ಇರ್ಬೋದು, ಪ್ರಾಣಿ ಬಲಿ ಕೊಡುವಂಥದ್ದು, ಮಂತ್ರಗಳ ಪಠಣ ಮಾಡುವಂಥದ್ದು, ಹಾಗೆ ಜಾತಿ ಪದ್ಧತಿ, ಹಾಗೆ ಮಹಾನ್ ವ್ಯಕ್ತಿಗಳ ಜನನ ಆದದ್ದು, ಇವೆಲ್ಲವುಗಳು ಕೂಡ ಪ್ರಮುಖವಾದಂತಹ ಕಾರಣ ಆಗ್ತವೆ. ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಚಿತ್ರಿಸಿ ಅಂತ ಕೇಳಿದರೆ ಅದು ಸೈನಿಕ ಸುಧಾರಣೆಗಳನ್ನು ಉಂಟು ಮಾಡಿದ್ದು, ಕಂದಾಯದ ಸುಧಾರಣೆಗಳನ್ನು ಉಂಟು ಮಾಡಿದ, ಹಾಗೆ ಆರ್ಥಿಕ ಸುಧಾರಣೆಗಳು, ಇವೆಲ್ಲವುಗಳು ಕೂಡ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ಆಗಿರುವಂತಹದ್ದು. ಮುಂದಿನದು ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿಶದೀಕರಿಸಿ. ನೋಡಿ, ಇದು ಚಿತ್ರಿಸಿ ಅಂತ ಕೇಳ್ತಾರೆ, ಇಲ್ಲ ವಿಶದೀಕರಿಸಿ ಅಂತ ಕೇಳ್ತಾರೆ. ಆಲ್ಮೋಸ್ಟ್ ಈ ಪ್ರಶ್ನೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು. ಇವನಿಗೆ ಅಶೋಕನ ಬಿಂದುಸಾರನ ಮಗನಾಗಿದ್ದು ಮೌರ್ಯರಲ್ಲಿಯೇ ಶ್ರೇಷ್ಠ ಅರಸನಾಗಿರುವಂಥವನು. ಪ್ರಪಂಚದ ಅರಸರಲ್ಲಿಯೇ ಈತ ಅತ್ಯಂತ ಹೆಸರುವಾಸಿಯಾದಂತಹ ಚಕ್ರವರ್ತಿಯಾಗಿರುವಂಥವನು ಅಶೋಕನಾಗಿದ್ದಾನೆ. ಹಾಗೆ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದರೆ ಏನೆಲ್ಲ ಸಾಂಸ್ಕೃತಿಕ ಕೊಡುಗೆಗಳು ಅಂದರೆ ಆಡಳಿತಾತ್ಮಕವಾಗಿ ಇರ್ಬೋದು, ಸಾಮಾಜಿಕವಾಗಿ, ಆರ್ಥಿಕ ಸ್ಥಿತಿ, ಶಿಕ್ಷಣ ಮತ್ತು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಇವೆಲ್ಲವುಗಳು ಕೂಡ ಒಳಗೊಂಡಿದೆ. ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದ ಕುರಿತು ವಿವರಣೆಯನ್ನು ಬರೆಯಿರಿ ಅಂತ ಹೇಳಿದರೆ, ನೋಡಿ, ಬ್ರಿಟಿಷರು ಭಾರತವನ್ನು ಸುಮಾರು 200 ವರ್ಷಗಳಿಗೂ ಹೆಚ್ಚು ಕಾಲ ಆಳ್ವಿಕೆಯನ್ನು ಮಾಡಿದರು. ಭಾರತವನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಕೂಡ ಶೋಷಿಸ್ತಾರೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಭಾರತದ ಆರ್ಥಿಕತೆಯ ಮೇಲೆ ಯಾವ ರೀತಿ ಗಾಢವಾದ ಪ್ರಭಾವ ಬೀರ್ತು ಅನ್ನುವಂಥದ್ದು, ಹಾಗೆ ಅಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಏನೆಲ್ಲ ಪ್ರಭಾವ ಬೀರ್ತು ಅಂದರೆ ರೈತವಾರಿ ಪದ್ಧತಿಯನ್ನು ತಂದರು, ಮಹಲ್ವಾರಿ ಪದ್ಧತಿ ಉಂಟಾಯಿತು, ಹಾಗೆ ಈ ಎಲ್ಲ ಅಂಶಗಳು ಒಳಗೊಂಡಿತ್ತು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳೇನು ಅಂತ ಇದೆ. ಅದು ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಆಗಲಿಕ್ಕೆ ಕಾರಣಗಳು ರಾಜಕೀಯ ಕಾರಣಗಳು, ಹಾಗೆ ಆಡಳಿತಾತ್ಮಕ ಕಾರಣಗಳು, ಆರ್ಥಿಕ ಕಾರಣಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳು ಮತ್ತು ತಕ್ಷಣದ ಕಾರಣಗಳು, ಸಂಗ್ರಾಮದ ಕಾರಣಗಳು ಅಂತ ಒಟ್ಟಾರೆ ಇವೆಲ್ಲ ಅಂಶಗಳನ್ನು ಒಳಗೊಂಡು ನೀವು ಉತ್ತರಿಸಬೇಕಾಗತ್ತೆ. ಹಾಗೆ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ನಿರ್ಮಾತೃ ಅಂತ ಯಾಕೆ ಕರೀತಾರೆ ಅನ್ನುವಂಥದ್ದು
ಹಾಗೆ ಮುಂದಿನದು ಅಕ್ಬರನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅಕ್ಬರನ ಸಾಧನೆಗಳಲ್ಲಿ ಅಂದರೆ ಅವರು ಏನೆಲ್ಲ ಬದಲಾವಣೆಗಳನ್ನು ಮಾಡಿದರು, ಏನೆಲ್ಲ ಸಾಧನೆಯನ್ನು ಮಾಡಿದರು ಅಂದರೆ ಅವನ ಅವಧಿಯಲ್ಲಿಯೇ 2ನೇ ಪಾಣಿಪತ್ ಕದನ ನಡೆಯುತ್ತೆ. ಆಗ ರಜಪೂತ ನೀತಿಯನ್ನು ಜಾರಿಗೆ ತರ್ತಾನೆ. ಧಾರ್ಮಿಕ ನೀತಿಗಳನ್ನು, ಹಲವಾರು ಧಾರ್ಮಿಕ ನೀತಿಗಳು ಕೂಡ ಅಲ್ಲಿ ಪ್ರಾರಂಭ ಆಗುತ್ತೆ. ಮುಂದಿನದು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದರೆ ಅದು ರಾಷ್ಟ್ರಕೂಟ ಅರಸರು ಭಾರತೀಯ ಸಂಸ್ಕೃತಿಗೆ ಮಹತ್ತರವಾದ ಕೊಡುಗೆಗಳನ್ನು ನೀಡ್ತಾರೆ. ವೈದಿಕ ಮತಾವಲಂಬಿಗಳಾಗಿದ್ದು ಇವರು ಜೈನ ಮತ್ತು ಬೌದ್ಧ ಧರ್ಮದವಳಿಗೂ ಕೂಡ ರಾಜಾಶ್ರಯವನ್ನು ನೀಡ್ತಾರೆ. ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪ, ಎಲ್ಲೋರದ ಕೈಲಾಸನಾಥ ದೇವಾಲಯ, ಎಲಿಫೆಂಟ ಇವೆಲ್ಲವುಗಳು ಕೂಡ ಇಲ್ಲಿ ರಾಷ್ಟ್ರಕೂಟರ ಸಾಂಸ್ಕೃತಿಕವಾದಂತಹ ಕೊಡುಗೆಗಳಾಗಿವೆ. ಹಾಗೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ ಕೇಳಿದರೆ ಈ ಗೌತಮ ಬುದ್ಧನು ಪೂರ್ವ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸ್ತಾರೆ. ಈತನ ಮೊದಲ ಹೆಸರು ಸಿದ್ಧಾರ್ಥ ಅಂತ ಹೇಳಿ. ರಾಜ ಶುದ್ಧೋಧನ ಮತ್ತು ಮಾಯಾದೇವಿ ಇವನ ತಂದೆ ತಾಯಿಗಳು. ಹಾಗೆ ನೋಡಿ ಇವರ ಜೀವನ ಮತ್ತು ಏನೆಲ್ಲ ಆಯಿತು, ಹಾಗೆ ಅವರ ಬೋಧನೆಗಳು ಏನು ಅಂತ ಹೇಳಿದ್ರೆ ಬುದ್ಧನು ತನ್ನ ಅನುಯಾಯಿಗಳಿಗೆ 4 ರೀತಿಯ ಮೂಲ ತತ್ವಗಳನ್ನು ಸತ್ಯ, ಅಹಿಂಸೆ, ಮಾಡದಿರುವುದು, ಆಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದು ಮತ್ತು ಬ್ರಹ್ಮಚರ್ಯ ಪಾವಿತ್ರ್ಯತೆಯನ್ನು ಬೋಧಿಸ್ತಾನೆ. ಹಾಗೆ 4 ಆರ್ಯ ಸತ್ಯಗಳನ್ನು ಕೂಡ ಪ್ರಾಪಂಚಿಕ ಜೀವನವು ದುಃಖಮಯವಾಗಿರುವಂತಹದ್ದು, ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು, ಹಾಗೆ ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಅಷ್ಟಾಂಗ ಮಾರ್ಗಗಳು ಅಂದರೆ ಏನು, ಅವೆಲ್ಲವುಗಳನ್ನು ಕೂಡ ಆತ ಹೇಳ್ತಾನೆ. ಇದು ಬುದ್ಧನ ಬೋಧನೆಗಳು ಆಗಿತ್ತು. ಹಾಗೆ ಮುಂದಿನದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳೇನು ಅಂತ ಕೇಳಿದರೆ ಅದು ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಕಾರಣ, ಹಾಗೆ ಸೈನಿಕ ಕಾರಣಗಳು ಮತ್ತು ತಕ್ಷಣದ ಕಾರಣ ಮತ್ತು ಸಂಗ್ರಾಮದ ಕಾರಣಗಳು ಆಗಿದೆ. ಹಾಗೆ ಮುಂದಿನದು 1885ರಿಂದ 1920ರವರೆಗಿನ ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ವಿಶದಪಡಿಸಿ ಅಂತ ಕೇಳಿದರೆ ಅಂದರೆ ಆ ಒಂದು ಅವಧಿಯಲ್ಲಿ ಯಾವೆಲ್ಲ ಒಂದು ಅಂಶಗಳು ಆಯಿತು ಅಂದರೆ ಕ್ರಾಂತಿಕಾರಿ ಭಯೋತ್ಪಾದನೆ ಆಗುತ್ತೆ, ಅವೆಲ್ಲ ಏನು ಅಂತ ಅಂದ್ಬಿಟ್ಟು ಎಲ್ಲ ವಿವರಣೆಗಳನ್ನು ಬರೀಬೇಕಾಗುತ್ತೆ. ಅನೇಕ ಗುಪ್ತ ಸಂಘಗಳು ತಲೆ ಎತ್ಕೊಂಡ್ರು, ಕೊಲೆಗಳು, ಬಾಂಬ್ ದಾಳಿಗಳು, ಶಸ್ತ್ರಾಸ್ತ್ರಗಳು ಮತ್ತು ಖಜಾನೆ ಲೂಟಿ ಮಾಡಿದ್ವು. ಹಾಗೆ ಬಹುತೇಕ ಕ್ರಾಂತಿಕಾರಿಗಳನ್ನು ನೇಣು ಹಾಕಲಾಗುತ್ತೆ. ಹಾಗೆ 1897ರಲ್ಲಿ ಚಾಪೇಕರ್ ಸಹೋದರರು ಪ್ಲೇಗ್ ಕಮಿಷನರ್ ಲ್ಯಾಂಡ್ ಮತ್ತು ಲೆಫ್ಟಿನೆಂಟ್ ಐಟ್ಸೆರರ್ನನ್ನು ಕೂಡ ಕೊಲ್ತಾರೆ. 1908ರಲ್ಲಿ ಖುದಿರಾಮ್ ಬೋಸ್ ಹಾಗೂ ಪ್ರಾಮುಲ್ಲಾ ಚೌಕಿ ನ್ಯಾಯಾಧೀಶ್ ಕಿಂಗ್ ಬೋರ್ಡ್ನ ಸಾರೋಟಿನ ಮೇಲೆ ಬಾಂಬ್ ದಾಳಿ ಮಾಡ್ತಾರೆ. ನೋಡಿ, ಎಲ್ಲ ಅಂಶಗಳನ್ನು ನೀವು ಒಳಗೊಂಡು ಇಷ್ಟು 10 ಅಂಕದ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿದರೆ ನೀವು ಪರೀಕ್ಷೆಯಲ್ಲಿ 75ಗಿಂತ ಹೆಚ್ಚು ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇಲ್ಲ. ಇರುವಂತಹ 10 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ 75% 10 ಅಂಕದ ಪ್ರಶ್ನೋತ್ತರಗಳನ್ನು ನೀವು ಉತ್ತರಿಸಬಹುದು. ಇಷ್ಟು ಧನ್ಯವಾದಗಳು.